ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಈ ಒಂದು ಕ್ವಶನ್ ಪೇಪರನ್ನು ಕಳಿಸಿಕೊಟ್ಟಂತಹ ಶಾಂತಿಯವರಿಗೆ ಹಾಗೂ ಜಯಂತ್ ಬಹಳ ಜನ ಇಲ್ಲಿ ಈ ಒಂದು ಬೆಂಗಳೂರು ಸೌತ್ನಿಂದ ಈ ಒಂದು ಫಿಸಿಕ್ಸ್ ಪೇಪರನ್ನು ಕಳಿಸಿಕೊಟ್ಟಿರುವಂಥದ್ದು. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗೆ ಮುಂದೆ ಬರೆಯಲಿ. ಗಾಡ್ ಬ್ಲೆಸ್ ಯು ಮೈ ಡಿಯರ್ ಚಿಲ್ಡ್ರನ್. ಈಗ ತಾವುಗಳು ನೋಡಿದ ಹಾಗೆ ಸರ್, ಆಯಿತಾ, ಒಂದೊಂದಾಗಿ ನಾವು ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ಸಿಂಪಲ್, ಆಯಿತಾ, ಡೈರೆಕ್ಟಾಗಿ ಆನ್ಸರ್ಸ್ ಹೇಳ್ಬಿಡ್ತೀನಿ. ಕ್ವಶನ್ ನಂಬರ್ 1 ಮೈ ಡಿಯರ್ ಚಿಲ್ಡ್ರನ್, ರೈಟ್ ಆನ್ಸರ್ ಈಸ್ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅನ್ನುವಂಥದ್ದು ಸರಿಯಾದ ಉತ್ತರ. ಆದರೆ ಬಹಳ ಜನ ವಿದ್ಯಾರ್ಥಿಗಳು ಮೈಕ್ರೋಸ್ಕೋಪ್ ಅಂತ ಹಾಕಿದ್ದಾರೆ. ಆಪ್ಷನ್ ಎ ಆಗಿರುತ್ತೆ ಅದು, ಆಯಿತಾ. ನನ್ನ ಪ್ರಕಾರ ಆಪ್ಷನ್ ಬಿನೇ ಸರಿಯಾದ ಉತ್ತರ. ದಯವಿಟ್ಟು ಯಾರಾದರೂ ಎಕ್ಸ್ಪರ್ಟೀಸ್ಗಳು ಈ ವಿಡಿಯೋ ನೋಡ್ತಾ ಇದ್ದರೆ ಕ್ವಶನ್ ನಂಬರ್ 1ಗೆ ಏನೋ ಅಥವಾ ಬಿ ಅಂತ, ಯಾಕಂದರೆ ಕಂಟಿನ್ಯೂ 3 ಕ್ವಶನಲ್ಲೂ ವಿದ್ಯಾರ್ಥಿಗಳಿಗೆ ಬಹಳ ಕನ್ಫ್ಯೂಷನ್ ಸ್ಟೇಟಲ್ಲಿ ಇದ್ದಾರೆ. ಸಮ್ ಫಿಸಿಕಲ್ ಏನಿದು ಕ್ವಾಂಟಿಟೀಸ್ ಆರ್ ಲಿಸ್ಟೆಡ್ ಇನ್ ದ ಕಾಲಮ್ 1 ಆ್ಯಂಡ್ SI ಯೂನಿಟ್ಸ್ ಆರ್ ದ ಲಿಸ್ಟೆಡ್ ಇನ್ ದ ಕಾಲಮ್ 2. ಐಡೆಂಟಿಫೈ ದಿ ಕರೆಕ್ಟ್ ಮ್ಯಾಚ್ಡ್ ಅಂತ ಇದೆ. ಇದರಲ್ಲಿ ಕ್ವಶನ್ ನಂಬರ್ 2ರಲ್ಲೂ ಕೂಡ ಬಹಳ ಜನ ವಿದ್ಯಾರ್ಥಿಗಳು ಯಾವುದು ಆಪ್ಷನ್ ಬಿಯನ್ನೇ ಹಾಕ್ತಾ ಇದ್ದಾರೆ ಇಲ್ಲಿ, ಆಯಿತಾ. ಆಪ್ಷನ್ ಬಿನಲ್ಲಿ ಹಾಕ್ತಾ ಇದ್ದಾರೆ, ಆದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎ ಆಗಿರುತ್ತೆ. ಎ ಇಸ್ ದ ರೈಟ್ ಆನ್ಸರ್ ಮೈ ಡಿಯರ್ ಚಿಲ್ಡ್ರನ್, ಆಯಿತಾ. ಕ್ವಶನ್ ನಂಬರ್ ಬಿ ಕೂಡ ಅಷ್ಟೇ. ಬಿಲೋ ಆರ್ ದಿ 2 ಸ್ಟೇಟ್ಮೆಂಟ್ಸ್ ರಿಲೇಟೆಡ್ ಟು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂತ ಇದೆ. ಇಲ್ಲೂ ಕೂಡ ವಿದ್ಯಾರ್ಥಿಗಳು 1-2 ಸ್ಟೇಟ್ಮೆಂಟನ್ನು ಓದ್ಕೊಂಡು ತಾವುಗಳು ಇಲ್ಲಿ ಡಿಸಿಷನನ್ನು ತಗೋಬೇಕಾಗಿರುತ್ತೆ. ಇದರಲ್ಲೂ ಕೂಡ ಅಷ್ಟೇ ವಿದ್ಯಾರ್ಥಿಗಳು ಆಪ್ಷನ್ ಬಿಗೆ ಹೋಗ್ತಾ ಇದ್ದಾರೆ. ನನ್ನ ಪ್ರಕಾರ ಆಪ್ಷನ್ ಎ ಅನ್ನುವಂಥದ್ದು ಸರಿಯಾದ ಉತ್ತರ. ಈ 3 ಕ್ವಶನ್ಸಲ್ಲಿ ಬಹಳ ಗೊಂದಲ ಇರುವಂಥದ್ದು. ನೆಕ್ಸ್ಟ್ ಕ್ವಶನ್ಸ್ ಬಹಳ ಈಸಿಯಾಗಿದೆ. ಎ ಕಾಂಪೋನೆಂಟ್ ಆಫ್ ದಿ ಸರ್ಕ್ಯೂಟ್ ಯೂಸ್ಡ್ ಟು ಸ್ಟೋರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕೆಪಾಸಿಟರ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 5, ಡ್ರಿಫ್ಟ್ ವೆಲಾಸಿಟಿ ಪರ್ ಯೂನಿಟ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಕಾಲ್ಡ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಮೊಬಿಲಿಟಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 6, ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟಿಂಗ್ ವೈರ್ ಡಿಪೆಂಡ್ಸ್ ಆನ್ ಡ್ಯಾಶ್ ಅಂತ ಇದೆ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ಲದೂ ಕೂಡ ಹೌದು. ಲೆಂತು, ಟೆಂಪ್ರೇಚರು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕೂಡ, ಹಾಗಾಗಿ ಆಲ್ ಆಫ್ ದೀಸ್ ಅಂತ ಬರೀಬೇಕಾಗಿತ್ತು. ಬರ್ದಿದ್ದೀರಾ ಅಂದ್ಕೊಂಡಿದ್ದೀನಿ, ಆಯಿತಾ. ಡಿ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 7 ಮೈ ಡಿಯರ್ ಚಿಲ್ಡ್ರನ್, ಎ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಬೈ ಡ್ಯಾಶ್ ಅಂತ. ಮಕ್ಕಳಿಗೆ ಒಂದು ಗೆಸ್ಸಿಂಗ್ ಇರುತ್ತೆ, ಯಾರು ಓದಿರಲ್ಲ ಅವರು ಆಲ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ ಅಂದರೆ ಅದೇ ಆನ್ಸರು ಅಂತ. ಹಾಗಾಗಿ 7th ಕ್ವಶನಿಗೆ ಭಾಳ ಜನ ಡಿ ಹಾಕಿರುವಂಥದ್ದು. ಆದರೆ ಇಲ್ಲಿ ಸರಿಯಾದ ಉತ್ತರ ಬಂದು ಎ ಮೂವಿಂಗ್ ಚಾರ್ಜ್ ಎ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಆನ್ಸರ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ. 7 MCQs ಆಯಿತು. ಈಗ 3 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ವಿದ್ಯಾರ್ಥಿಗಳೇ, ಯಾರಿಗೆಲ್ಲ ಇಂಗ್ಲೀಷ್ ಭಾಳ ಡಿಫಿಕಲ್ಟ್ ಆಗುತ್ತೋ, ಯಾರೆಲ್ಲ ಇಂಗ್ಲೀಷಲ್ಲಿ ಫೇಲ್ ಆಗ್ತೀನಿ ಅಂತ ಡೌಟ್ ಇಟ್ಕೊಂಡಿದ್ದೀರೋ ಅಂಥ ವಿದ್ಯಾರ್ಥಿಗಳು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರತಿಯೊಂದು ವಿಡಿಯೋದ ಕೆಳಗಡೆ ಇಂಗ್ಲೀಷಿನ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸು ಜೊತೆಗೆ ಇಂಗ್ಲೀಷಿನ ಗ್ರಾಮರಿನ ಲಿಂಕ್ಗಳನ್ನು ನೀಡಿರ್ತೇನೆ. ಅದನ್ನು ಯೂಸ್ ಮಾಡ್ಕೊಳ್ಳಿ ಸಾಕು. ಔಟ್ ಆಫ್ ಔಟ್ ಇಂಗ್ಲೀಷಲ್ಲಿ ಬಂದೇ ಬರುತ್ತೆ ಸರ್. ಫಿಕ್ಸ್ ಕ್ವಶನ್ಸ್ ವಿತ್ ಆನ್ಸರನ್ನು ಕೊಟ್ಟಿರ್ತೇನೆ. ಬನ್ನಿ ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ದಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡ್ಯಾಶ್ ದಿ ನೆಗೆಟಿವ್ ಚಾರ್ಜ್ ಅಂತ ಇದೆ. ಭಾಳ ಈಸಿ ರೀ. ಟುವರ್ಡ್ಸ್ ದಿ ನೆಗೆಟಿವ್ ಚಾರ್ಜ್ ಅಂತ ಬರೆದ್ರೆ ಮುಗದೇ ಹೋಯಿತು. 2 ವರ್ಡ್ಸ್ ಅಂತ, ಆಯಿತಾ. ವಿದ್ಯಾರ್ಥಿ ಕರೆಕ್ಟಾಗಿ ಹಾಕಿದ್ದಾರೆ. ಜಯಂತ್ ಅನ್ನೋರು ಹಾಗೂ ಶಾಂತಿ ಅನ್ನೋರು ಹಾಗೂ ಜಯಂತಿ ಅನ್ನೋರು ಇನ್ನೂ ಭಾಳ ಜನ ಇದ್ದಾರೆ, ದಯವಿಟ್ಟು ಕ್ಷಮಿಸಬೇಕು, ಆಯಿತಾ. ದಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಡ್ಯಾಶ್ ಅಂತ ಇದೆ. 2 ವರ್ಡ್ಸು. 9th ಕ್ವಶನ್ ನಂಬರ್ 9, ದಿ ವರ್ಕ್ ಡನ್ ಟು ಮೂವ್ ಎ ಚಾರ್ಜ್ ಆನ್ ಆ್ಯನ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಇಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 9ಕ್ಕೆ ಸರಿಯಾದ ಉತ್ತರ ಬಂದು 0 ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಕ್ವಶನ್ ನಂಬರ್ 10, ಕರೆಂಟ್ ಡೆನ್ಸಿಟಿ ಈಸ್ ಡ್ಯಾಶ್ ಅಂತ ಇದೆ. ಕರೆಂಟ್ ಡೆನ್ಸಿಟಿ ಅನ್ನುವಂಥದ್ದು ಇದಕ್ಕೆ ವೆಕ್ಟರ್ ಕ್ವಾಂಟಿಟಿ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. 2 ಅಂಕದ ಪ್ರಶ್ನೆಗಳು ತಾವುಗಳು ಎಲ್ಲ ನೋಡ್ಬೋದು ಇಲ್ಲಿ. ಮೊದಲು ತಾವುಗಳು ಈ ಕ್ವಶನ್ ಪೇಪರು ಹಾಗೂ ನಿಮ್ಮ ಸಿಲೆಬಸ್ಸಿಗೆ ಟ್ಯಾಲಿ ಆಗತ್ತಾ ಅಂತ ನೋಡ್ಕೋಬೇಕು. ನಂತರದಲ್ಲಿಯೇ ಇದು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ ಆಗಿರುತ್ತೆ. ಯಾಕೆಂದರೆ ಕೆಲವೊಂದು ಕಡೆ ಸಿಲೆಬಸ್ಸೇ ಆಗಿರಲ್ಲ, ಕೆಲವೊಂದು ಕಡೆ ಬೇರೆ ಸಿಲೆಬಸ್ಸೇ ಕೊಟ್ಟಿರ್ತಾರೆ. ಅಂಥ ಕಾಲೇಜು ಕೂಡ ಇರುತ್ತವೆ, ಆಯಿತಾ. ಹಾಗಾಗಿ ಒಮ್ಮೆ ಇವೆಲ್ಲ ಸಿಲೆಬಸ್ ಆಗಿದೆ ಅಂತ ನೋಡಿಕೊಂಡು ಈ ಒಂದು ಕ್ವಶನ್ ಪೇಪರನ್ನು ಯುಟಿಲೈಸ್ ಮಾಡಿಕೊಂಡ್ರೆ ನಿಜವಾಗಿಯೂ 100% ಈ ಒಂದು ಕ್ವಶನ್ ಪೇಪರ್ ನಿಮಗೆ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗಿರಲಿ. ದಯವಿಟ್ಟು ನಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳುಹಿಸಿದ ಮರೆಯಬೇಡಿ. all-in-one pdf99@gmail.com ಅನ್ನುವಂಥದ್ದು ನಮ್ಮ ಮೇಲ್ ಐಡಿ ಆಗಿರುತ್ತೆ. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಡೂ ವೆಲ್. ದಯವಿಟ್ಟು ಒಂದು ಲೈಕು ಹಾಗೂ ಕಮೆಂಟ್ಸಲ್ಲಿ ಇದು ಬರ್ತಾ ಇದೆ, ಯಾವುದು ಪಾಯಿಂಟ್ಸ್ ಕ್ರೆಡಿಟ್ ಮಾಡಿ ಅಂತ ಕೇಳಿಕೊಳ್ತಿದ್ದೇನೆ.